ಯತೀಂದ್ರ ಒಂದು ಮಾತು ಭಾರಿ ವೈರಲ್. ರುಚಿಗೆದಿದ್ದಕ್ಕೆ ಹಿಂದೂ ಹುಲಿ ಸಿಂಹ, RSS 1000 ತಲೆಗಳ ವಿಷಸರ್ಪನ. ಒಂದು ಮಾತು, ಆ ಒಂದೇ ಒಂದು ಮಾತು. ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯನವರು ಆಡಿರೋ ಒಂದೇ ಒಂದು ಮಾತು ಇದೀಗ ರಾಜ್ಯ ರಾಜಕಾರಣದಲ್ಲಿ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಈಗಾಗಲೇ ದಗದಗ ಉರಿಯುತ್ತಿರೋ RSS ರಿಜಿಸ್ಟರ್ ಆದಾದ್ದಕ್ಕೆ ಪೆಟ್ರೋಲ್ ಸುರಿದಿದೆ. ಈ ನಡುವೆ ಬಿಜೆಪಿಯಲ್ಲಿ ಸೈಡ್ಲೈನ್ ಆಗಿ ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲದ ನಾಯಕರು ಮಾತ್ರ ಯತೀಂದ್ರ ಅವರ ವಿರುದ್ಧ ರುಚಿಗೆದಿದ್ದಾರೆ. ಆದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತ್ರ ಬಿಜೆಪಿಯಿಂದ ಸೈಡ್ಲೈನ್ ಆಗಿರೋ ಆ ನಾಯಕರಿಗೆ ಅಲ್ಲಲ್ಲೇ ಖಡಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಬಿಜೆಪಿಯಲ್ಲಿ ಬೆಂಕಿ ಬಿರುಗಾಳಿಯನ್ನ ಎಬ್ಬಿಸಿರೋ ಯತೀಂದ್ರ ಅವರ ಮಾತಾದ್ರು ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಕರ್ನಾಟಕ ರಾಜಕೀಯದಲ್ಲಿ ಈಗ RSS ಸುತ್ತಮುತ್ತ ನಡೆದಿರೋ ವಾಗ್ವಾದಗಳು ಒಂದೆರಡಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನೋಂದಣಿ ಪ್ರಶ್ನೆಗಳ ಬಿಸಿ ಆರೋ ಮುಂಚೆಯೇ ಈಗ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು RSS ವಿರುದ್ಧ ಮಾಡಿರೋ ಭಾರಿ ಕಾಮೆಂಟ್ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದ್ದ ಸ್ಥಳವನ್ನ ಶುದ್ಧೀಕರಣ ಮಾಡಿದ ಘಟನೆಯನ್ನ ತೀವ್ರವಾಗಿ ಖಂಡಿಸಿರೋ ಯತೀಂದ್ರ ಸಿದ್ದರಾಮಯ್ಯ RSS ಅಂದ್ರೆ 1000 ಹೆಡೆ ಇರೋ ವಿಷಪೂರಿತ ನಾಗರು ಹಾವು ಅಂತೇಳಿ ಅತ್ಯಂತ ಭೀಕರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಕೌಂಟರ್ ಕೊಡುವಲ್ಲಿ ವಿಪಕ್ಷ ನಾಯಕರು ಸುಮ್ಮನೆ ಕೂರ್ತಾರ? ಖಂಡಿತ ಇಲ್ಲ. ಮಾಜಿ ಸಂಸದ ಪ್ರತಾಪ್ ಸಿಂಹ ಅಲ್ಲಿ ಕಲಬುರಗಿಯಲ್ಲಿ ಒಬ್ಬ ಅಧಿಕ ಪ್ರಸಂಗಿ, ಇಲ್ಲಿ ಮೈಸೂರಲ್ಲಿ ನೀವೊಬ್ಬ ಅಧಿಕ ಪ್ರಸಂಗಿ ಆಗಬೇಡಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ 1000 ತಲೆಗಳ ವಿಷ ಇರೋದು ಕಾಂಗ್ರೆಸ್ಗೆ ಹೊರತು RSS ಗಲ್ಲ ಅಂತ ಗುಡುಗಿದ್ದಾರೆ. ಇನ್ನೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಸ್ವತಂತ್ರ ಹೋರಾಟದಲ್ಲಿ ಪ್ರಾಣತ್ಯಾಗ ಮಾಡಿದ 50 ಜನರ ಹೆಸರನ್ನಾದರೂ RSS ತೋರಿಸಲಿ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಹಾಗಾದ್ರೆ ಮೈಸೂರಿನ ಪ್ರತಿಭಟನೆಯಲ್ಲಿ ಯತೀಂದ್ರ ಹೇಳಿದ್ದೇನೋ? ಪ್ರತಾಪ್ ಸಿಂಹ ಮತ್ತು ಯತ್ನಾಳ್ ಕೊಟ್ಟ ತಿರುಗೇಟಿನ ಇನ್ಸೈಡ್ ಡೀಟೇಲ್ಸ್ ಏನೋ? ಪ್ರಿಯಾಂಕ್ ಖರ್ಗೆ ಎಸೆದ ಹೊಸ ಸವಾಲುಗಳೇನೋ? ಪ್ರತಿಯೊಂದನ್ನ ಇವತ್ತಿನ ವಿಡಿಯೋದಲ್ಲಿ ಎಳೆಯಾಗಿ ಬಿಚ್ಚಿಡ್ತೇವೆ. ಹೀಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಕತೆ ಎಲ್ಲಿಂದ ಶುರುವಾಯಿತು ಅಂತ ನೋಡೋದಾದ್ರೆ, ಇತ್ತೀಚೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದ್ದ ಸ್ಥಳವನ್ನ ಕೆಲವರು ಶುದ್ಧೀಕರಣ ಮಾಡಿದ್ರು. ಈ ಕೃತ್ಯವನ್ನ ಖಂಡಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಗಿರುವ ಅವಮಾನವನ್ನ ವಿರೋಧಿಸಿ ನಗರ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನಾ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿರೋ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ RSS ಸಂಘಟನೆಯನ್ನ ನೇರವಾಗಿ ಹಾವಿಗೆ ಹೋಲಿಸಿ ಭಾರಿ ವಾಗ್ದಾಳಿ ನಡೆಸಿದ್ರು. ಅವರು ಏನಂದ್ರು ಗೊತ್ತಾ? RSS ಅನ್ನೋದು ಕೇವಲ ಒಂದು ಸಂಘಟನೆಯಲ್ಲ, ಅದೊಂದು ಜಾತಿವಾದ, ಕೋಮುವಾದ ಹಾಗೂ ಮನುವಾದವೆಂಬ ಭೀಕರ ವಿಷವನ್ನ ತುಂಬಿಕೊಂಡಿರುವ 1000 ತಲೆಯ ವಿಷಕಾರಿ ಹಾವು. ಸಮಾಜದ ಸ್ವಾಸ್ಥ್ಯವನ್ನ ಕದಡುವ ನಿಟ್ಟಿನಲ್ಲಿ ಎಲ್ಲೆಡೆ ತನ್ನ ವಿಷವನ್ನ ಕಾರುತ್ತಾ ಇಡೀ ಸಮಾಜವನ್ನೇ ಕಲುಷಿತಗೊಳಿಸುವ ಯತ್ನಕ್ಕೆ ಈ ಹಾವು ಕೈ ಹಾಕಿದೆ. ಇಂತಹ ಅಪಾಯಕಾರಿ ಶಕ್ತಿಯನ್ನ ಈಗಲೇ ಹತ್ತಿಕ್ಕದೆ ನಿಯಂತ್ರಿಸದೆ ಬಿಟ್ಟರೆ ಮುಂದೊಂದು ದಿನ ನಮ್ಮ ಸಮಾಜ ಸಂಪೂರ್ಣವಾಗಿ ನಾಶವಾಗಲಿದ್ದು ದೇಶಕ್ಕೂ ದೊಡ್ಡ ಗಂಡಾಂತರ ಕಾದಿದೆ ಅಂತೇಳಿ ಆಕ್ರೋಶ ಹೊರಹಾಕಿದ್ರು. ಅಷ್ಟೇ ಅಲ್ಲ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಗಿರುವ ಅಪಮಾನವನ್ನ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. RSS, ಬಿಜೆಪಿ ಹಾಗೂ ಶ್ರೀರಾಮ ಸೇನೆ ಸಂಘಟನೆಗಳು ಖರ್ಗೆ ಅವರಲ್ಲಿ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕು. ಅಲ್ಲಿಯವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದ್ಯಾವಾಗ ಯತೀಂದ್ರ ಸಿದ್ದರಾಮಯ್ಯನವರು ಈ ರೀತಿ ವಾಗ್ದಾಳಿ ನಡೆಸಿದ್ರು, ತಕ್ಷಣವೇ ಅಖಾಡಕ್ಕಿಳಿದಿದ್ದು ಮಾಜಿ ಸಂಸದ ಪ್ರತಾಪ್ ಸಿಂಹ. ಪ್ರತಾಪ್ ಸಿಂಹ ಅವರು ಯತೀಂದ್ರ ಅವರಿಗೆ ಅತ್ಯಂತ ಖಾರವಾಗಿ ಕೌಂಟರ್ ಕೊಟ್ಟು, ನಿಮ್ಮಪ್ಪನ ಕೋಟ ಮತ್ತು ಜಾತಿ ಕೋಟದಲ್ಲಿ ಮಂತ್ರಿಯಾಗಿದ್ದೀರಿ, ಮೈಸೂರಿಗೆ ಉಸ್ತುವಾರಿ ಸಚಿವರಾಗಿದ್ದೀರಿ, ಎಲ್ಲ ಕಡೆ ರಸ್ತೆಗಳು ಗುಂಡಿ ಬಿದ್ದಿದ್ದಾವೆ, ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿಲ್ಲ. ಹೀಗಾಗಿ ಮೈಸೂರು ದಸರಾ ಹಬ್ಬಕ್ಕೂ ಮುನ್ನ ಈ ಅಭಿವೃದ್ಧಿ ಕಾಮಗಾರಿಗಳ ಕಡೆ ಗಮನ ಹರಿಸಿ ಅಂತ ಉಚಿತ ಸಲಹೆ ಕೊಟ್ಟಿದ್ದಾರೆ. ಇದಷ್ಟೇ ಅಲ್ಲ, ಪ್ರತಿಯೊಂದಕ್ಕೂ ಮೂಗು ತೂರಿಸುವ ಕೆಲಸ ಮಾಡಬೇಡಿ ಅನ್ನೋ ರೀತಿಯಲ್ಲಿ ವಾಗ್ದಾಳಿ ನಡೆಸಿರೋ ಪ್ರತಾಪ್ ಸಿಂಹ ಅಲ್ಲಿ ಕಲಬುರಗಿಯಲ್ಲಿ ಒಬ್ಬ ಅಧಿಕ ಪ್ರಸಂಗಿ, ಇಲ್ಲಿ ನೀವೊಬ್ಬ ಅಧಿಕ ಪ್ರಸಂಗಿ ಆಗಬೇಡಿ ಅಂತ ತಿರುಗೇಟನ್ನ ಕೊಟ್ರು. ಆದ್ರೆ ಸ್ನೇಹಿತರೆ, ಇಲ್ಲೊಂದು ಆಸಕ್ತಿಕರ ವಿಚಾರವಿದೆ. ಪ್ರತಾಪ್ ಸಿಂಹ ಅವರಿಗೆ ಬಿಜೆಪಿಯಲ್ಲಿ ಲೋಕಸಭಾ ಚುನಾವಣಾ ಟಿಕೆಟ್ ಸಿಗ್ಲಿಲ್ಲ, ವಿಧಾನಸಭಾ ಚುನಾವಣೆ ಟಿಕೆಟ್ ಸಿಗ್ಲಿಲ್ಲ. ಅದೆಲ್ಲ ಹೋಗ್ಲಿ, ಪಕ್ಷದಲ್ಲೂ ಯಾವುದೇ ಪ್ರಮುಖ ಹುದ್ದೆಯನ್ನು ಕೊಡದೆ ಸೈಡ್ಲೈನ್ ಮಾಡಿದ್ದಾರೆ. ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯ ಅಥವಾ ಯತೀಂದ್ರ ಅವರು ಏನೇ ಮಾತನಾಡಿದ್ರು ತಕ್ಷಣವೇ ಅದಕ್ಕೆ ಕೌಂಟರ್ ಕೊಟ್ಟು ಸುದ್ದಿಯಲ್ಲಿರಲು ಯತ್ನಿಸುತ್ತಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಇತ್ತ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಯತೀಂದ್ರ ಹೇಳಿಕೆಗೆ ತೀಕ್ಷ್ಣವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯಲ್ಲಿ ತಲೆನೂ ಇಲ್ಲ, ಬುಡಾನೂ ಇಲ್ಲ. ಕರ್ನಾಟಕದಲ್ಲಿ ಇಬ್ಬರಿಗೆ RSS ಜ್ವರ ಬಂದಿದೆ ಅಂತೇಳಿ ಕಾಲೆಳೆದಿದ್ದಾರೆ. ಯತ್ನಾಳ್ ಅವರು ನೇರವಾಗಿ ರಿವರ್ಸ್ ಅಟ್ಯಾಕ್ ಮಾಡಿ ಹೇಳಿದ್ದೇನು ಗೊತ್ತಾ? 1000 ತಲೆಗಳ ವಿಷ ಇರೋದು ಕಾಂಗ್ರೆಸ್ಗೆ ಹೊರತು RSSಗಲ್ಲ. ಸ್ವಾತಂತ್ರ್ಯ ಸಂಗ್ರಾಮದ ವೇಳೆ ಕಾಂಗ್ರೆಸ್ ಯಾವ ರೀತಿ ನಡೆದುಕೊಳ್ತು, ಈ ದೇಶವನ್ನ ವಿಭಜನೆ ಮಾಡಿದ್ದೇ ಕಾಂಗ್ರೆಸ್. RSS ಪಥ ಸಂಚಲನಗಳಿಂದ ಎಲ್ಲೂ ಕೋಮು ಗಲಭೆ ಆಗಿಲ್ಲ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ.
ಹಿಂದೆ ಸಂಘಕ್ಕೆ ನೆಹರು ಮತ್ತು ಇಂದಿರಾ ಗಾಂಧಿ ಅವರೇ ಏನು ಮಾಡಲು ಆಗಲಿಲ್ಲ. ಈಗ ಮುಸ್ಲಿಮರನ್ನ ಖುಷಿಪಡಿಸಲು ರಾಹುಲ್ ಗಾಂಧಿ ಹಾಗೂ ರಾಜ್ಯದಲ್ಲಿ ಇವರಿಬ್ಬರು ಗಿರಾಕಿಗಳು ಆರ್ಎಸ್ಎಸ್ ವಿರುದ್ಧ ಮಾತನಾಡುತ್ತಿದ್ದಾರೆ ಅಂತೇಳಿ ಯತ್ನಾಳ್ ಕಿಡಿಕಾರಿದ್ದಾರೆ. ಇನ್ನೊಂದೆಡೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ವಿರುದ್ಧ ತಮ್ಮ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ಸ್ವತಂತ್ರ ಹೋರಾಟದಲ್ಲಿ ಆರ್ಎಸ್ಎಸ್ ಪಾತ್ರವೇನು ಅಂತ ಪ್ರಶ್ನಿಸಿರುವ ಖರ್ಗೆ ಭಾರಿ ದೊಡ್ಡ ಸವಾಲ್ ಎಸೆದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ್ದೇನು ಗೊತ್ತಾ? ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಾಣಾರ್ಪಣೆ ಮಾಡಿದ 500 ಕಾಂಗ್ರೆಸ್ ಸದಸ್ಯರ ಪಟ್ಟಿಯನ್ನು ನಾನು ಕೊಡಬಲ್ಲೆ. ಆರ್ಎಸ್ಎಸ್ ದೇಶಕ್ಕಾಗಿ ಪ್ರಾಣ ತೆತ್ತ ಕನಿಷ್ಠ 50 ಸದಸ್ಯರ ಹೆಸರುಗಳ ಪಟ್ಟಿಯನ್ನಾದರೂ ನೀಡಲಿ ನೋಡೋಣ ಅಂತೇಳಿ ನೇರವಾಗಿ ಚಾಲೆಂಜ್ ಎಸೆದಿದ್ದಾರೆ. ಅಷ್ಟೇ ಅಲ್ಲ, ನೋಂದಣಿ ವಿಚಾರವಾಗಿ ಮಾತನಾಡಿ ಆರ್ಎಸ್ಎಸ್ ಅನ್ನ ನಿಷೇಧಿಸಲು ಸಾಧ್ಯವಿಲ್ಲ ಅಂತೇಳಿ BL ಸಂತೋಷ್ ಮತ್ತು ಮೋಹನ್ ಭಾಗವತ್ ಹೇಳಿದ್ದು ಸತ್ಯ. ಯಾಕಂದ್ರೆ ನಿಷೇಧಿಸಲು ಅದು ಮೊದಲು ನೋಂದಣಿಯೇ ಆಗಿಲ್ಲವಲ್ಲ ಅಂತ ಲೇವಡಿ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಇಷ್ಟಕ್ಕೆ ಸುಮ್ಮನಾಗದೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ನೇರವಾಗಿ ಪ್ರಶ್ನೆ ಹಾಕಿದ್ದಾರೆ. ಆರ್ಎಸ್ಎಸ್ ಅಷ್ಟೊಂದು ಉತ್ತಮವಾಗಿದ್ರೆ ಬಿಜೆಪಿ ನಾಯಕರ ಮಕ್ಕಳು ಯಾಕೆ ಪೂರ್ಣಕಾಲಿಕ ಪ್ರಚಾರಕರಾಗಲಿಲ್ಲ ಅಥವಾ ಸ್ವಯಂ ಸೇವಕರಾಗಿಲ್ಲ? ನಿಮ್ಮ ಮಕ್ಕಳು ಎಷ್ಟು ಬಾರಿ ಆರ್ಎಸ್ಎಸ್ ಶಾಖೆಗಳಿಗೆ ಭೇಟಿ ನೀಡಿದ್ದಾರೆ? ನನ್ನನ್ನ ಶಾಖೆಗೆ ಕರೆಯುವ ಮುನ್ನ ನಿಮ್ಮ ಮಕ್ಕಳನ್ನ ಗೋಶಾಲೆಗಳು ಮತ್ತು ಶಾಖೆಗಳಿಗೆ ಕಳಿಸಿ, ಆಗ ನೈತಿಕತೆ ಎಂಬ ಪದಕ್ಕೆ ಅರ್ಥ ಸಿಗುತ್ತೆ ಅಂತ ಸವಾಲೆಸೆದಿದ್ದಾರೆ. ಜೊತೆಗೆ ಇತ್ತೀಚೆಗೆ ನಡೆದ MLC ಚುನಾವಣೆಯಲ್ಲಿ ನಿಮ್ಮ ಮೈತ್ರಿಕೂಟದ 11 ಮತಗಳು ಹೇಗೆ ಕ್ರಾಸ್ ವೋಟಿಂಗ್ ಆದವು? ನಿಮ್ಮ ಶಾಸಕರಿಗೆ ನಿಮ್ಮ ನಾಯಕತ್ವದ ಮೇಲೆ ವಿಶ್ವಾಸ ಯಾಕೆ ಕಡಿಮೆಯಾಗಿದೆ ಎಂಬುದರ ಕುರಿತು ಪರಿಶೀಲಿಸಿಕೊಳ್ಳಿ ಅಂತೇಳಿ ಆರ್ ಅಶೋಕ್ ಅವರಿಗೆ ಭಾರಿ ಟಾಂಗ್ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಇಡೀ ಬೆಳವಣಿಗೆಯನ್ನ ಗಮನಿಸಿದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಅಭಿವೃದ್ಧಿ ವಿಷಯಗಳಿಗಿಂತ ಹೆಚ್ಚಾಗಿ ಸೈದ್ಧಾಂತಿಕ ಸಮರ ತೀವ್ರಗೊಳ್ಳುತ್ತಿರುವುದು ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಒಂದೆಡೆ ಕಾಂಗ್ರೆಸ್ ನಾಯಕರು ಆರ್ಎಸ್ಎಸ್ ನ ನೋಂದಣಿ, ಆರ್ಥಿಕ ಪಾರದರ್ಶಕತೆ ಮತ್ತು ಸಂವಿಧಾನಾತ್ಮಕ ಹೊಣೆಗಾರಿಕೆಯನ್ನ ಪ್ರಶ್ನಿಸುವ ಮೂಲಕ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಯತ್ನಿಸುತ್ತಿದ್ದಾರೆ. ಮತ್ತೊಂದೆಡೆ ಬಿಜೆಪಿ ನಾಯಕರು ಆರ್ಎಸ್ಎಸ್ ಅನ್ನೋದು ನಂಬಿಕೆ ಮತ್ತು ಚಳುವಳಿ, ಅದಕ್ಕೆ ನೋಂದಣಿಯ ಅಗತ್ಯವಿಲ್ಲ ಅಂತ ಹೇಳುತ್ತಲೇ ಕಾಂಗ್ರೆಸ್ನ ಹಳೆಯ ಇತಿಹಾಸ ಮತ್ತು ಹಿಂದುತ್ವದ ಅಸ್ತ್ರವನ್ನ ಮುನ್ನೆಲೆಗೆ ತರುತ್ತಿದ್ದಾರೆ. ಆದ್ರೆ ಈ ರಾಜಕೀಯ ವಾಕ್ಸಮರಗಳ ನಡುವೆ ಮೈಸೂರಿನ ರಸ್ತೆ ಗುಂಡಿಗಳು, ಅಭಿವೃದ್ಧಿ ಕೆಲಸಗಳು ಮತ್ತು ಸಾರ್ವಜನಿಕರ ಸಮಸ್ಯೆಗಳು ಮೂಲೆ ಗುಂಪಾಗುತ್ತಿವೆಯಾ ಅನ್ನೋ ಪ್ರಶ್ನೆಯು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ. ಸ್ನೇಹಿತರೆ, ಇಲ್ಲಿ ನಾವು ಇನ್ನೊಂದು ಮುಖ್ಯ ವಿಚಾರವನ್ನ ಗಮನಿಸಬೇಕು. ಈ ಇಡೀ ವಾಗ್ವಾದ ಬರೀ ಪ್ರಿಯಾಂಕ್ ಖರ್ಗೆ ಮತ್ತು BL ಸಂತೋಷ್ ಅಥವಾ ಯತೀಂದ್ರ ಸಿದ್ದರಾಮಯ್ಯ ನಡುವಿನ ಹೇಳಿಕೆಗಳಿಗೆ ಸೀಮಿತವಾಗಿಲ್ಲ. ಇದರ ಹಿಂದೆ ಹಳೆ ಮೈಸೂರು ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ನಾಯಕರ ನಡುವಿನ ಪ್ರತಿಷ್ಠೆಯ ಕದನವೂ ಅಡಗಿದೆ. ಒಂದೆಡೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯನವರ ರಾಜಕೀಯ ಉತ್ತರಾಧಿಕಾರಿಯಾಗಿ ಸಚಿವರಾಗಿರುವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ತಮ್ಮ ಬೆಂಬಲಿಗರನ್ನ ಮತ್ತು ಅಹಿಂದ ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡಿಕೊಳ್ಳಲು ಆರ್ಎಸ್ಎಸ್ ಹಾಗೂ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುತ್ತಿದ್ದಾರೆ. ಮತ್ತೊಂದೆಡೆ ಮೈಸೂರಿನಲ್ಲಿ ಸೈಲೆಂಟ್ ಆಗಿದ್ದ ಪ್ರತಾಪ್ ಸಿಂಹ ಅವರಂತಹ ನಾಯಕರು ಮತ್ತೆ ಮುನ್ನೆಲೆಗೆ ಬರಲು ಇದೇ ವಿಚಾರವನ್ನ ಅಸ್ತ್ರ ಮಾಡಿಕೊಳ್ತಿದ್ದಾರೆ. ಇತ್ತ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ನ ಬಲಪಂಥೀಯ ವಿಚಾರಗಳನ್ನ ನೇರವಾಗಿ ಪ್ರಶ್ನಿಸುವ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಸೈದ್ಧಾಂತಿಕ ಮುಖವಾಗಿ ಬೆಳೆಯಲು ಯತ್ನಿಸುತ್ತಿದ್ದಾರೆ. ಆದ್ರೆ ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟವು ಹಿಂದುತ್ವ ಮತ್ತು ಆರ್ಎಸ್ಎಸ್ ನ ಸಾಂಸ್ಕೃತಿಕ ಇತಿಹಾಸವನ್ನ ಮುನ್ನೆಲೆಗೆ ತಂದು ಕಾಂಗ್ರೆಸ್ಗೆ ತಿರುಗೇಟು ನೀಡುತ್ತಿದೆ. ಅಂದ್ರೆ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೂ ರಾಜ್ಯ ರಾಜಕೀಯದ ಮುಂದಿನ ಹಂತದಲ್ಲಿ ಈ ಸೈದ್ಧಾಂತಿಕ ಸಮರವೇ ಪ್ರಮುಖ ವಿಷಯವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಸ್ನೇಹಿತರೆ, ಯತೀಂದ್ರ ಸಿದ್ದರಾಮಯ್ಯನವರ ವಿಷಪೂರಿತ ಹಾವು ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನೋ? ಪ್ರತಾಪ್ ಸಿಂಹ ಮತ್ತು ಯತ್ನಾಳ್ ಕೊಟ್ಟ ತಿರುಗೇಟು ಸರಿಯಾಗಿದೆಯಾ? ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಮತ್ತು ಇಂತಹ ಬಿಸಿಯಾದ ರಾಜಕೀಯ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.